ಆಮೇಲೆ ಆಯಗಳಿಗೆ 7ನೇ ವೇತನ ಪ್ರಕಾರ 17,000 ರೂಪಾಯಿ ಸ್ಕೇಲ್ 27,000 ರೂಪಾಯಿ ಸಂಬಳ ಆಗಿದೆ. ಆಮೇಲೆ ಧಾರವಾಡ ಹೈಕೋರ್ಟಲ್ಲಿ ಕನಿಷ್ಠ ವೇತನ ಅಂತೇಳಿ 64,000 ರೂಪಾಯಿ ಅರಿಯರ್ಸ್ ಆಗಿದೆ. ಅದು ಯಾವುದನ್ನು ಕೊಡ್ತಾ ಇಲ್ಲ, ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವು ಈ ಥರ ಇಲ್ಲಿ ಹೋರಾಟ ಮಾಡಬೇಕಾಗೈತಿ. ಈಗ ನಮ್ಮ ಬೇಡಿಕೆ ಏನಂತಂದರೆ ಆಯಗಳಿಗೆ ವಯಸ್ಸಾಗಿ ಹೋಗಿದೆ. ಈಗಲೇ 70 ವರ್ಷ ಈಗ ವಯಸ್ಸಾಗಿದೆ ಅವ್ರಿಗೆ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇದೇ 3 ತಿಂಗಳಿಂದ ಇಲ್ಲೇ ಹೋರಾಟ ಮಾಡಿದ್ದೆ ನಾನು. ಆಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರು ಬಂದು, ಇಲ್ಲ ನಿಮ್ಮ ಸಂಬಳ ಜಾಸ್ತಿ ಆಗಿದೆ, ನಿಮಗೇನು ಕನಿಷ್ಠ ವೇತನ ಕೊಡಬೇಕು ಅದೆಲ್ಲ ನಾವು ಮಾಡಿಕೊಡ್ತೀವಿ, ನೀವು ಚಳವಳಿ ಹಿಂದಕ್ಕೆ ತೊಗೊಳ್ರಿ ಅಂತ ಹೇಳಿದರು. ಆಯ್ತಂತ ತೊಗೊಂಡೋದ್ವಿ. ಇವತ್ತಿಗೂ ಅದು ಏನಂತ ಸುದ್ದಿನೇ ಇಲ್ಲ. ಆಮೇಲೆ ನಮ್ಮ ಆಯಾಗಳಿಗೆ ಬಂದು ಇಲ್ಲಿ ಹೋರಾಟ ಮಾಡೋಂಥ ಶಕ್ತಿ ಇಲ್ಲ. ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಆಯಾಗಳ ಬಾಯಾಗ ಮಣ್ಣು ಹಾಕ್ತಾ ಇದ್ದಾರೆ. ಆಯಾಗಳಿಗೆ ಕೊಡ್ರಿ ಅಂತಂದರೆ ಇವರು ತಾತ್ಕಾಲಿಕ ಬಂದಾರ, ಗೌರವದ ಮೇಲೆ ಬಂದಾರ, ಈ ಥರ ಎಲ್ಲ ನೆಪ ಹೇಳಕತ್ತಾರ. ಅದಕ್ಕಾಗಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವಂತೂ ಹಿಂದಕ್ಕೆ ತೊಗೊಳ್ಳೋಣ. ಜಯಶ್ರೀ ಊಟಿ ಅಂತೇಳಿ ಈ ರಾಜ್ಯ ಕಾರ್ಯದರ್ಶಿ.